ಹೆಲೋ ಹ್ಯಾಪಿ ಹ್ಯೂಮನ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಹ್ಯೂಮನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನವಣೆ ಅಕ್ಕಿನಲ್ಲಿ ಹಾಕಿ ಮಸಾಲೆ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊದಲನೇದಾಗಿ ಒಂದು ಬಟ್ಲು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ತೊಗೋಬೇಕಾಗತ್ತೆ. ನಾನು ಉದ್ದಿನ ಕಾಳನ್ನ ನೆನೆ ಹಾಕ್ತೀನಿ. ಇಲ್ಲಿ ಅಳತೆಗೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ಒಂದು ಬಟ್ಲು ಉದ್ದಿನ ಬೇಳೆಗೆ ಅಥವಾ ಉದ್ದಿನ ಕಾಳಿಗೆ 3 ಬಟ್ಲಷ್ಟು ನಾನು ನವಣೆ ಅಕ್ಕಿನ ತೊಗೊಂಡಿದ್ದೀನಿ. ನವಣೆ ಅಕ್ಕಿ ಅಂದರೆ ಫಾಕ್ಸ್ಟೈಲ್ ಮಿಲ್ಲೆಟ್. ನೀವು ಯಾವುದೇ ತರಹದ ಮಿಲ್ಲೆಟ್ 3 ಬಟ್ಲುಗಳನ್ನ ಇದರಲ್ಲಿ ಉಪಯೋಗಿಸಬಹುದು. ಹಾಗಾಗಿ ನಾನು 3 ಬಟ್ಲು ನವಣೆ ಅಕ್ಕಿನ ತೊಗೊಂಡಿದ್ದೀನಿ. ಈ 3 ಬಟ್ಲು ನವಣೆ ಅಕ್ಕಿ ಅಥವಾ ಹೇಳ್ದಾಗೆ ರಾಗಿ ಅಥವಾ ಬೇರೆ ಬಾಜ್ರಾ ಏನು ಬೇಕಾದ್ರೂ ಹಾಕೋಬೋದು, ಜೋಳ ಏನು ಬೇಕಾದ್ರೂ ಹಾಕೋಬೋದು. ಇದಕ್ಕೆ ನಾನು 2 ಬಟ್ಲು ಪೇಪರ್ ಅವಲಕ್ಕಿನ ಹಾಕೋತಾ ಇದ್ದೀನಿ. 2 ಬಟ್ಲು ಪೇಪರ್ ಅವಲಕ್ಕಿ ಇಲ್ಲ ಅಂತಂದರೆ 3/4 ಬಟ್ಲು ಗಟ್ಟಿ ಅವಲಕ್ಕಿ ಹಾಕೋಬೇಕಾಗತ್ತೆ. ಮತ್ತು 1/4 ಬಟ್ಲು ಮೆಂತ್ಯ ಹಾಕ್ತಾಯಿದ್ದೀನಿ. 1/4 ಬಟ್ಲು ಅಲ್ಲದೆ ಇದ್ದರೆ ಒಂದು 4 ಚಮಚದಷ್ಟು ಮೆಂತ್ಯ ಹಾಕ್ಬೋದು. ಮೆಂತ್ಯ ಜಾಸ್ತಿ ಆಗಬಾರ್ದು. ಇದಕ್ಕೆ 1 ಕಪ್ಪು ಅಥವಾ 1 ಬಟ್ಲು ಬಿಳಿ ಅಕ್ಕಿನ ಹಾಕ್ತಾಯಿದ್ದೀನಿ. ನೀವು ಇದನ್ನು ಬ್ರೌನ್ ರೈಸ್ ಬೇಕಾದ್ರೂ ರಿಪ್ಲೇಸ್ ಮಾಡ್ಕೋಬೋದು. ಇದಿಷ್ಟು ಹಾಕೊಂಡ ನಂತರ ಇದನ್ನು ಚೆನ್ನಾಗಿ 2 ಸತಿ ನೀರಿನಲ್ಲಿ ತೊಳೆದು 6 ಗಂಟೆಗಳ ಕಾಲ ನೆನೆಸ್ಬೇಕಾಗತ್ತೆ. ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿದ್ರೆ 4ರಿಂದ 5 ಗಂಟೆ ನೆನೆಸಿದರೆ ಸಾಕು. ಇದನ್ನು ನಾವು ರುಬ್ಬಬಹುದು. ನಾನಿವಾಗ ನಾನು ಚಳಿ ಪ್ರದೇಶದಲ್ಲಿರೋದ್ರಿಂದ ಸ್ವಲ್ಪ ಬೆಚ್ಚಗಿರೋ ನೀರಿನಲ್ಲಿ ಒಂದು 5 ಗಂಟೆ ಅಥವಾ 6 ಗಂಟೆಗಳ ಕಾಲ ನೆನೆಸಿಡ್ತಾ ಇದ್ದೀನಿ. ಇದು ಚೆನ್ನಾಗಿ ನೆನೆದ ಮೇಲೆ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ನಂತರ 8 ಗಂಟೆಯಿಂದ 10 ಗಂಟೆಗಳವರೆಗೆ ಕಾಲ ಒಂದು ಪ್ರಾಸೆಸ್ ಮಾಡಿದ್ರೆ ಇದು ಫರ್ಮೆಂಟ್ ಆಗುತ್ತೆ ಅಥವಾ ಹುದುಗ್ ಬರುತ್ತೆ. ನಾರ್ಮಲ್ ಪ್ರದೇಶದಲ್ಲಿರೋರೆಲ್ಲ ಇದನ್ನು ಒಂದು 8ರಿಂದ 10 ಗಂಟೆ ಸ್ವಲ್ಪ ಬೆಚ್ಚಗಿರೋ ಕಡೆ ಜಾಗದಲ್ಲಿ ಇಟ್ಟರೆ ಚೆನ್ನಾಗಿ ಹುದುಗ್ ಬರುತ್ತೆ. ನಾನು ತುಂಬ ಚಳಿ ಪ್ರದೇಶ -4 ಡಿಗ್ರಿ, 0 ಡಿಗ್ರಿ, 1 ಈ ಥರ ಒಂದು ಪ್ರದೇಶದಲ್ಲಿರೋದ್ರಿಂದ ನಾನು ಇದಕ್ಕೆ ಬೇರೆ ಥರನೇ ಇಡಬೇಕಾಗತ್ತೆ. ಕೊನೆದಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ನಾವು ಇದಕ್ಕೆ ಉಪ್ಪು ಹಾಕಬೇಕು. ಇದಕ್ಕೆ 1ರಿಂದ 1/4 ಚಮಚ ಉಪ್ಪು ಹಾಕಿದ್ದೀನಿ ನಾನು. ಇದು ಲಾಸ್ಟ್ ಟ್ರಿಪ್ ಏನು ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಇಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ. ಇದು ಸ್ವಲ್ಪ ನೀರಾಗುತ್ತೆ ಯಾಕಂದರೆ ಉಪ್ಪು ಹಾಕಿರೋದ್ರಿಂದ. ನೀವು ನೋಡ್ಬೋದು ಎಲ್ಲ ಗ್ರೈಂಡ್ ಮಾಡಿ ಅದಕ್ಕೆ ನಾನು ದೋಸೆ ಮಿಕ್ಸ್ ಮಾಡಿ, ಮತ್ತು ದೋಸೆ ಹಿಟ್ಟು ಯಾವುದು ಉಪ್ಪು ಹಾಕಿದ್ಮೇಲೆ ಫರ್ಮೆಂಟ್ ಆಗಬೇಕು. ಉಪ್ಪು ಹಾಕೋ ಮುಂಚೆನೇ ಫರ್ಮೆಂಟ್ ಆಗಿರಬಾರ್ದು. ಉಪ್ಪಿನ ಜೊತೆಗೆ ಫರ್ಮೆಂಟ್ ಆದರೆ ರುಚಿ ಚೆನ್ನಾಗಿರುತ್ತೆ. ಉಪ್ಪಿಗೆ ಹಾಕಿರೋದ್ರಿಂದ ಎಲ್ಲದಕ್ಕೂ ಮಿಕ್ಸ್ ಆಗಬೇಕಲ್ಲ, ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತುಂಬ ಹೊತ್ತು ನಾನು ಕೈ ಆಡಿಸಿ ಮಿಕ್ಸ್ ಮಾಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ನಾನಿವತ್ತು ಹುದುಗ್ ಬರೆಸೋ ರೀತಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಹೇಗೆ ಅಂದರೆ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಹಾಕಿ ವಾರ್ಮ್ ಸೆಟ್ಟಿಂಗಲ್ಲಿ ಅಟ್ಲೀಸ್ಟ್ 1 ಗಂಟೆ ಹಾಕಿದ ತಕ್ಷಣ ಮತ್ತು ಮಾರನೇ ದಿವಸ ಎದ್ದ ತಕ್ಷಣ 1 ಗಂಟೆ ಹಾಕಿ ಬಿಟ್ಟಿದ್ದೆ ಫರ್ಮೆಂಟ್ ಚೆನ್ನಾಗಾಗಲಿ ಅಂತ. ಅಥವಾ ಗ್ಯಾಪ್ ಕೊಟ್ಟು ಅರ್ಧ ಗಂಟೆ ಹಾಕೋದು ಆಫ್ ಮಾಡೋದು ಮಾಡಿದ್ದಕ್ಕೆ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ಇದು ರೆಡಿಯಾಗಿತ್ತು. ಅಂದರೆ ಒಟ್ಟು 10 ಗಂಟೆಗಳ ಕಾಲ ಬಿಟ್ಟಿದ್ದಕ್ಕೆ ಇದು ಫರ್ಮೆಂಟ್ ಆಗಿತ್ತು. ನಾನು ಹೇಳಿದಾಗೆ ಚಳಿ ಪ್ರದೇಶದಲ್ಲಿರೋದ್ರಿಂದ ಪರ್ಫೆಕ್ಟಾಗಿ ಹುದುಗ್ ಬಂದಿದೆಯಾ ಅಂತ ನೋಡೋಕ್ಕೋಸ್ಕರ ಒಂದು ಬಟ್ಲು ಕೂಡ ಮುಚ್ಚಿದ್ದೆ. ಯಾಕಂದರೆ ಅಲ್ಲಿ ಸ್ಟೀಮ್ ಹೋಗೋಕ್ಕೋಸ್ಕರ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಆ ಥರ ಹೋಲ್ಸ್ ಕೊಟ್ಟಿರ್ತಾರೆ ಮುಚ್ಚಳದಲ್ಲಿ, ಹಾಗಾಗಿ ಒಂದು ಬಟ್ಲು ಮುಚ್ಚಿಟ್ಟಿದ್ದೆ. ಈಗ ನಾನು ಬಟ್ಲು ತೆಗೆದು ಫರ್ಮೆಂಟ್ ಆಗಿದೆಯಾ ಅಂತ ನೋಡಲಿಕ್ಕೆ ಮುಚ್ಚಳ ತೆಗೆದು ನೋಡಿದಾಗ ಪರ್ಫೆಕ್ಟಾಗಿ ಫರ್ಮೆಂಟ್ ಆಗಿತ್ತು. ನೀವು ನೋಡಿದ್ರಲ್ಲ ಎಷ್ಟು ಇದ್ದಿದ್ದ ಅಳತೆಯ ಹಿಟ್ಟು ಎಷ್ಟು ಮೇಲಕ್ಕೆ ಉಬ್ಬಿ ಬಂದಿದೆ ಅಂತ. ಹಾಗಾಗಿ ಪರ್ಫೆಕ್ಟಾಗಿ ಫರ್ಮೆಂಟ್ ಆಗಿ ಆ ಒಂದು ಹುದುಗಿ ಬಂದಿರುವಂತಹ ಘಮ ಬರ್ತಾಯಿತ್ತು. ಇದು ನವಣೆ ದೋಸೆಗೆ ಸ್ವಲ್ಪ ಬಣ್ಣ ಬದಲಾಗಿತ್ತು. ನವಣೆ ಬಣ್ಣ ಇರುತ್ತಲ್ಲ ಆ ಬಣ್ಣ ಬಂದಿತ್ತು, ಪ್ಯೂರ್ ವೈಟ್ ಇರೋದಿಲ್ಲ. ಸೊ ಮಾರನೇ ದಿವಸ ಎದ್ದು ತಿಂಡಿಗೋಸ್ಕರ ಅಂತ ಹೇಳಿ ಇದನ್ನು ನೋಡಿದ್ರೆ ಸ್ವಲ್ಪ ಗಟ್ಟಿ ಕೂಡ ಆಗಿರುತ್ತೆ. ಅಷ್ಟು ನೀರಿದ್ದಿದ್ದು ಹಿಟ್ಟು ನೋಡ್ಬೋದು ನೀವು. ಒಂದು ಮೆಂತ್ಯ ಹಾಕಿರೋ ಕಾರಣ ಹಿಟ್ಟು ಗಟ್ಟಿ ಆಗ್ತಾ ಇರುತ್ತೆ. ಹಾಗೆ ಫರ್ಮೆಂಟ್ ಆದಮೇಲೆ ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈ ಥರ ಚಳಿ ಪ್ರದೇಶದಲ್ಲಿರೋರು ಎಲ್ಲರದು ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಸಕ್ಸಸ್ ಆಯಿತು. ನನ್ನ ಬೇರೆ ವಿಧಾನಗಳು ಬಂದು ಹೀಟರ್ ಪಕ್ಕ ಇಟ್ಟಿರೋದು ಅಥವಾ ಓವನಲ್ಲಿಡೋದು, ಇಷ್ಟು ಪ್ರಯತ್ನಗಳು ಪಟ್ಟೆ. ಬಟ್ ದಿಸ್ ವಾಸ್ ದಿ ಈಸಿಯೆಸ್ಟ್. ಕಣ್ಣಿಗೆ ಕಾಣಿಸೋ ಹಾಗೆ ತುಂಬ ಫಿಸಿಕಲ್ ಎಕ್ಸಸೈಸ್ ಏನೂ ಇಲ್ಲದಲೇ ಈಸಿಯಾಗಿ ಫರ್ಮೆಂಟ್ ಮಾಡ್ಕೊಳ್ಳೋ ಒಂದು ವಿಧಾನ ಕಂಡು ಹಿಡ್ಕೊಂಡಿದ್ದೀನಿ. ಸೊ ನೀವು ಬಣ್ಣನೂ ನೋಡ್ತಾ ಇರ್ಬೋದು, ಸ್ವಲ್ಪ ಲೈಟ್ ಎಲ್ಲೋ ಇದೆ. ಸೊ ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಭಾಳ ಖುಷಿ ಆಯಿತು. ನೆಕ್ಸ್ಟ್ ಈಗ ಒಂದು ತುಂಬ ಗಟ್ಟಿ ಇದ್ದಿದ್ದು ಒಂದು ಚೂರು ನೀರು ಮಿಕ್ಸ್ ಮಾಡಿ
ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟು ಬಗ್ಗಿಸ್ಕೊಂಡು ಮಿಕ್ಕಿದ್ದನ್ನು ಫ್ರಿಡ್ಜಲ್ಲಿಟ್ಟು ಬರೀ ನಾನು ಜಾಸ್ತಿ ನೆನೆ ಹಾಕಲ್ಲ, ಒಂದು 2 ದಿವಸ ತಿನ್ನಬೇಕು ಅಷ್ಟು ಮಾತ್ರ ನೆನೆ ಹಾಕಿರ್ತೀನಿ. ಲೆಟ್ಸ್ ಸಿ ದ ಮೂಮೆಂಟ್ ಆಫ್ ಟ್ರೂತ್. ಮಸಾಲೆ ದೋಸೆ ಬರುತ್ತಾ ನೋಡೋಣಂತೆ. ಇಷ್ಟು ಹೊತ್ತು ಇದಕ್ಕೋಸ್ಕರ ನಾವು ಟೈಮ್ ಕೊಟ್ಟಿದ್ದೀವಿ. ಇಷ್ಟು ಸಾಮಗ್ರಿಗಳನ್ನ ನೆನೆ ಹಾಕಿ ಅದನ್ನು ನೆನೆಸಿ ರುಬ್ಬಿ ಫರ್ಮೆಂಟ್ ಮಾಡ್ಸೋಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿದ್ಮೇಲೆ ಚೆನ್ನಾಗಿ ಬರಲೇಬೇಕು. ನೋಡ್ತಾ ಇರ್ಬೋದು ನೀವು ಎಷ್ಟು ಈಸಿಯಾಗಿ ತವಾದಿಂದ ಹೇಳ್ತಾ ಇದೆ ಅಂತ. ನೋಡೋಕ್ಕಂತೂ ನವಣೆ ದೋಸೆ ಅಂತ ಹೇಳಲಿಕ್ಕೆ ಆಗಲ್ಲ, ಇದಷ್ಟು ಆರೋಗ್ಯಕರವಾದ ದೋಸೆ. ಫಸ್ಟ್ ಆಫ್ ಆಲ್ ನಾವು ಮನೇಲಿ ಮಾಡ್ಕೊಂಡು ತಿಂತಾಯಿದ್ದೀವಿ ಅಂದ್ರೆ ಅದೇ ಆರೋಗ್ಯ. ಅದರಲ್ಲಿ ನಾವು ಇದು ತಿನ್ಬೋದಾ ಅದು ತಿನ್ನಬಾರ್ದಾ ಅಂತ ಯೋಚನೆ ಮಾಡೋದೇ ಬೇಡ. ಮಸಾಲೆ ದೋಸೆ ಅಂದಮೇಲೆ ಆಲೂಗೆಡ್ಡೆ ಪಲ್ಯ, ಒಳ್ಳೆ ಕಾಯಿ ಚಟ್ನಿ ಇರಲೇಬೇಕು, ಜೊತೆಗೆ ಬೆಣ್ಣೆ ಕಾಯಿಸಿ ತುಪ್ಪ. ನೀವು ಮಾಡಿಕೊಂಡು ಹೇಗಾಯಿತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನವಣೆ ಮಸಾಲೆ ದೋಸೆನ. ಇದು ಯಾರು ಬೇಕಾದ್ರೂ ಧೈರ್ಯವಾಗಿ ತಿನ್ಬೋದು. ಹಾಗಾಗಿ ನಿಮಗೆ ತೋರಿಸೋವಂಥ ಪ್ರಯತ್ನ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. See you soon.